ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಇಷ್ಟು ಜನಗಳ ಮಧ್ಯ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಕ್ರೌಡಲ್ಲಿ ಹೋಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಇಟ್ಸ್ ಕೋಳಿಯಲ್ಲಿ ತುಂಬ ವೆರೈಟೀಸ್ ಇದೆ ಅಂತ ಹೇಳಿ ಇಲ್ಲೊಂದು ಇದಿತ್ತು ಎಕ್ಸಿಬಿಷನ್ ಕೈಂಡ್ ಆಫ್ ಥಿಂಗ್. ಸೊ ಅಲ್ಲಿ ನೋಡೋಕ್ಕೆ ಹೋಗಿದ್ವಿ. ಬರೀ ಕೋಳಿ ಅಲ್ಲ, ಈ ವಿಡಿಯೋ ಪೂರ್ತಿ ನಾವು ವೆರೈಟಿ ಪ್ರಾಣಿ ಪಕ್ಷಿ ಮೀನು ಎಲ್ಲನೂ ನೋಡ್ತೀವಿ. ಆ್ಯಂಡ್ ಈ ಜಾಗ ಯಾವುದು ಅಂತ ನೀವೆಲ್ಲ ಗೆಸ್ ಮಾಡಿ ಕಮೆಂಟ್ಸ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಇಲ್ಲಿ ನೀವೆಲ್ಲ ನೋಡ್ಬೋದು ತುಂಬ ವೆರೈಟಿ ಕೋಳೀಸ್ ಇದೆ. ಕೋಳಿಲೂ ಇಷ್ಟೆಲ್ಲ ವೆರೈಟೀಸ್ ಇದೆ ಅಂತ ನನಗೆ ಗೊತ್ತಾಗಿದೆ ಆವತ್ತಿನ ದಿನ. ಕೋಳಿಗಳಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಆಗ್ಬೋದು, ಬಟ್ ವಿಡಿಯೋ ಫುಲ್ ನೋಡಿ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲನೂ ತುಂಬ ಚೆನ್ನಾಗಿದೆ. ಕೋಳಿ ಆದಮೇಲೆ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದೇನೆ ಡಕ್ಸ್ ಅಂತೂ ಸಖತ್ ಕ್ಯೂಟ್ ಆಗಿತ್ತು. ಅದ್ರ ಪಕ್ಕದಲ್ಲೇ ನಮಗೆ ಕೋಳಿಗೆ ಡಕ್ಕಿಗೆ ಹಾಕುವಂಥ ಫುಡ್ಗಳ ಒಂದು ಲಿಸ್ಟ್ ಇತ್ತು. ಅದಾದಮೇಲೆ ಕಣ್ಣಿಗೆ ಬಿದ್ದಿದ್ದೇನೆ ಪುಟಾಣಿಯಾಗಿರೋ ಮೀನುಗಳು. ಈ ಮೀನುಗಳನ್ನ ನೋಡಿ ಎಲ್ಲ ಮಕ್ಳುಗಳು ನನಗೊಂದು ಬೇಕು ಅಂತ ಹೇಳಿ ಅವರವರ ಪೇರೆಂಟ್ಸ್ಗಳ ಹತ್ರ ಎಲ್ಲ ಪರ್ಚೇಸ್ ಮಾಡ್ತಿದ್ರು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತಲ್ಲಂತೂ. ಇಲ್ಲಿ ನಮ್ಮ ಅಣ್ಣನ ಮಕ್ಕಳು ಮೀನುಗಳಿಗೆ ಯಾವ ಹೆಸರಿಟ್ರು ನೋಡಿ. ಅದು ಜೆಲ್ಲಿ ಫಿಶ್. ಅಪ್ಪ ನಾವೊಂದು ತಗೊಳ ಅಲ್ಲಿರುವಂಥ ಮೀನುಗಳನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಹಸುಗಳು ಮತ್ತು ಎಮ್ಮೆಗಳು ದನಗಳು ಇರುವಂಥ ಜಾಗಕ್ಕೆ. ಅಲ್ಲಿರುವಂಥ ವೆರೈಟೀಸ್ ನೋಡಿ ನಾನಂತೂ ನಿಜವಾಗ್ಲೂ ಸರ್ಪ್ರೈಸ್ ಆದೆ. ಬಿಕಾಸ್ ನಾನು ಬುಕ್ಕಲ್ಲೂ ಸಹ ಇಷ್ಟು ವೆರೈಟಿ ಆಗಿರುವಂಥ ಹಸುಗಳನ್ನ ಎಮ್ಮೆಗಳನ್ನ ದನಗಳನ್ನ ನೋಡೇ ಇಲ್ಲ. ಇನ್ನು ರಿಯಲ್ ಆಗಿ ನಾನು ನೋಡುವಾಗ ನನ್ನ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಈ ಜಾಗಕ್ಕೆ ಕರ್ನಾಟಕದ ಎಲ್ಲ ಭಾಗಗಳಿಂದನೂ ಹಸುಗಳನ್ನ ಎಮ್ಮೆಗಳನ್ನ ಮತ್ತು ದನಗಳನ್ನ ಕರ್ಕೊಬಂದು ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಮಾಡಿದರು. ನಾನು ಇಷ್ಟು ವೆರೈಟಿ ಹಸುಗಳನ್ನಾಗಲಿ ಎಮ್ಮೆಗಳನ್ನಾಗಲಿ ನೋಡೇ ಇಲ್ಲ ಲೈಫಲ್ಲಿ. ಒಂದೊಂದು ಸೈಜು, ಒಂದೊಂದು ವೆಯ್ಟು ಮತ್ತು ಒಂದೊಂದು ಕೋಡ್ಗಳೆಲ್ಲ ಒಂದೊಂದು ಶೇಪಲ್ಲಿತ್ತು. ಅದ್ರ ಕಿವಿಗಳು ಒಂದೊಂದು ಥರ ಇತ್ತು. ನೋಡೋಕ್ಕೇ ತುಂಬ ಸೊಗಸಾಗಿತ್ತು. ಮಾತ್ರ ತುಂಬ ಎಂಜಾಯ್ ಮಾಡೋ ಥರ ಇತ್ತು ಆ ಮೂಮೆಂಟಲ್ಲಿ. ಬಿಕಾಸ್ ನಾನು ಬುಕ್ಸಲ್ಲೂ ನೋಡದೇ ಇರೋ ಅಂಥ ಒಂದು ಪ್ರಾಣಿಗಳನ್ನ ಇಲ್ಲಿ ಡೈರೆಕ್ಟಾಗಿ ನೋಡುವಾಗ ಆ ಫೀಲೇ ನೆಕ್ಸ್ಟ್ ಲೆವೆಲಲ್ಲಿತ್ತು. ಇದಲ್ದಿರ ನಂಗೆ ಸ್ವಲ್ಪ ವೆರೈಟಿ ಅನ್ಸೋದನ್ನ ಇಂಡಿವಿಜುವಲ್ ಆಗಿ ತೋರಿಸಿದ್ದೀನಿ. ಮತ್ತು ಇದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರ್ಯಾಬಿಟ್ ಮಾರ್ಕೆಟ್. 15,000 ಸಾಕು ಒಂದ್ಸತಿ ಮುಟ್ತದೆ. ಹಾಂ ಸರಿ, ಎಲ್ಲಿದೆ? 15,000 ಜರ್ಮನ್ದಿದು. ಊಟ ಮಾಡ್ತಾ ಇದೆ ಅದು. ಸಾಕು ಜರ್ಮನ್ ಬ್ರೀಡ್ ಮೊಲ ಇರೋ ಕಡೆ ಪಾಪ ನಮ್ಮ ಇಂಡಿಯನ್ ಬ್ರೀಡ್ ಮೊಲಗಳನ್ನ ನೋಡೋರೇ ಇಲ್ಲ ಅನ್ನೋ ಥರ ಆಗಿತ್ತು. ಬಿಕಾಸ್ ಈ ಜರ್ಮನ್ ಬ್ರೀಡ್ ಮೊಲ ನೋಡೋದಕ್ಕೆ ತುಂಬ ಅಪರೂಪ ಆಗಿರೋದ್ರಿಂದ ಜನದ ಫೋಕಸ್ ಎಲ್ಲ ಅಲ್ಲೇ ಇತ್ತು. ಈ ಇಂಡಿಯನ್ ಬ್ರೀಡ್ ಮೊಲಗಳಿಗೆ ಹೊಸಬ್ರು ಬಂದಿದ ತಕ್ಷಣ ಹಳಬ್ರನ್ನ ಮರ್ತ್ಬಿಟ್ರಾ ಅನ್ನೋ ಫೀಲಲ್ಲಿ ಇರೋ ಥರ ಕಾಣಿಸ್ತಿತ್ತು. ಜೋಕ್ಸ್ ಅಪಾರ್ಟ್, ಮೊಲಗಳೇ ಕ್ಯೂಟ್. ಅದು ಯಾವ ಬ್ರೀಡ್ ಆದ್ರೇನು, ಯಾವ ನೇಷನ್ದಾದ್ರೇನು, ಅದಿರೋ ಕಡೆ ಕ್ಯೂಟ್ನೆಸ್ ಓವರ್ಲೋಡ್ ಆಗೇ ಇರುತ್ತೆ. ಇದಿದೆ ಅಲ್ಲ, ಎತ್ತ ಕಟ್ಬಿಟ್ಟು ಅಲ್ಲಿ ರೌಂಡಾಗಿದೆ. ಇದು ನೋಡಿದ್ದು ಅಲ್ಲಿ ಎತ್ತು ಕಟ್ತಾರೆ. ಇಲ್ಲಿ ಈಗ ಕೋಲ್ ಥರ ಇದೆಯಲ್ಲ ಅಲ್ಲಿ. ಆಮೇಲೆ ಇದನ್ನು ರೌಂಡ್ ಹಾಕಿಸ್ತಾರೆ. ಅಲ್ಲಿ ಎಣ್ಣೆ ಬರುತ್ತೆ ಪ್ಯೂರ್ ಆಗಿರೋದು. ಗಾಣ ಅಂತಾರೆ ಇದನ್ನು. ಏನು ನಾವು ಜರ್ಮನ್ ಬ್ರೀಡ್ ಮೊಲ ಎಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದೇನೆ ಇಲ್ಲಿ ಡಿಫ್ರೆಂಟ್ ಆಗಿರುವಂಥ ಹಸುಗಳು. ನನ್ನ ಲೈಫಲ್ಲೇ ನಾನು ನೋಡದೇ ಇರುವಂಥ ಹಸುಗಳನ್ನ ಎಮ್ಮೆಗಳನ್ನ ನೋಡಿದ್ದೀನಿ ಅಂತ ಹೇಳದ್ನಲ್ಲ. ಸೊ ಆ ಥರದೊಂದು ಹಸುಗಳು ಎಮ್ಮೆಗಳು ಇಲ್ಲಿ ನಮಗೆ ನೋಡ್ಕೊಂಡು ಹೋಗ್ಬೋದು. ಎಷ್ಟಾಗುತ್ತೋ ಅಷ್ಟು ಇಂಡಿವಿಜುವಲ್ ಆಗಿ ತೋರಿಸಿದ್ದೀನಿ. ಇದು ನಾವು ನೋಡೇ ಇರಲ್ಲ ಈ ಥರದ್ದು. ಅದು ಸುಮ್ಮನೆ ಇದೆಯಲ್ಲ ಅದು. ತಾತ
ಇದಕ್ಕೆಲ್ಲ ಹೆಸರು ಏನೇನೋ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲಿ ನೋಡಿ ಇವರು ಹಿಂಗೆ ಮಾಡೋರು ಅನಿಸುತ್ತೆ. ಜಿದ್ದೊಳ್ಳೆ ಐ ನೋಡಲ್ಲಿ ಹೊಟ್ಟೆಲಿ ಇದೈತೆ, ಅದಕ್ಕೆ ಎದೊಳ್ತಾ ಇಲ್ಲ ಅದು ತಾನೇ. ಹೊಟ್ಟೆಲಿ ಮಗು ಐತೆ, ಎದೊಳ್ತಾ ಇಲ್ಲ ಅದಕ್ಕೆ. ಸುಸ್ತಾಗಿರುತ್ತೆ ಬಂಗಾರಿ, ನಮ್ಮ ಥರ ಎಷ್ಟೊಂದು ಜನ ಬರ್ತಾರಲ್ಲ, ಅದಕ್ಕೆ ಅದು ನೆಮ್ಮೆ ಅನ್ನೋದು. ನೆಮ್ಮೆ ನಡಿ ಆ ಕಡೆ ಹೋಗೋಣ, ಅಲ್ಲಿ ನೋಡೋಣ. ಅಲ್ಲೊಂದು ಬೇರೆ ಥರದಿದೆ ನಡಿ. ಇನ್ನು ಇಲ್ಲಿರುವಂಥ ಎಮ್ಮೆ ಬಂದು ಜಾಫ್ರಾಬಾದಿ ಅಂತ. ಯಾವುದು ಅಲ್ಲಿರೋದಾ? ಸೈಲೆಂಟ್ ಅಲ್ಲಿ ಇರುಮಾ ನೋಡ್ದೆ ಅಲ್ಲಿ ಬಂಗಾರಿ ಅದನ್ನ. ಅಲ್ಲಿ ನೋಡ್ದೆ ಅದನ್ನ, ಆ ಕಡೆ ಇರೋದನ್ನ ನೋಡ್ದಾ? ನೋಡ್ಲಿಲ್ವಾ ನೀನು? ಬಾ ಬಾ ಹಿಂಗೆ ಹೋಗೋಣ. ಇದೆಲ್ಲ ನಾರ್ಮಲ್ ಅನ್ಸುತ್ತಲ್ಲ, ಎಷ್ಟು ವೆರೈಟಿ ಇದೆಯಪ್ಪ ದೇವರ. ಎಷ್ಟು ಕಪಿಲ ಶೈವಾಲ್ ಅಂತ ಏನೇನು ಕಪಿಲ ಶೈವಾಲ್ ಅಂತ. ನಾವು ಇಲ್ಲಿ ನೋಡಿದಂಥ ಹಸುಗಳು ಮತ್ತು ಎಮ್ಮೆಗಳನ್ನ ಬುಕ್ಕಲ್ಲಿ ಪಿಕ್ಚರ್ಗಳಲ್ಲಿ ನೋಡೋದಕ್ಕೂ ಇಲ್ಲಿ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಒಂಥರ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಡಿಫ್ರೆಂಟಾಗಿರೋ ಹಸು, ಎಮ್ಮೆ ಮತ್ತು ನಾವು ಮೊಲ ಎಲ್ಲ ನೋಡಿದ್ಮೇಲೆ ಇಲ್ಲಿ ಮತ್ಸ್ಯಲೋಕ ಅಂತ ಸಪ್ರೇಟ್ ಸೆಕ್ಷನ್ ಆಗಿ ಫಿಶ್ಗಳನ್ನ ನೋಡೋದಕ್ಕೆ ಅಂತಲೇ ಇತ್ತು. ಅದನ್ನು ನೋಡ್ಕೊಂಡು ಬಂದ್ವಿ. ಆಲಿಗೇಟರ್ ಅದು ಆ ಕಡೆ ಇರೋದು, ಆ ಕಡೆ ಇರೋದು ಅದು ಆಸಿಡ್ ಪ್ಲಾನ್ಸ್ ಅಂತ. ಅದು ಆ ಕಡೆ ಇರೋದು, ಅದು ಗ್ರೀನ್ ಟೆರರ್. ಅದು ಇದು ಆಸ್ಕರ್ ಅಂತ. ಫ್ಲವರ್ ಆನ್. ಯಾವುದು? ಇದು ಆಸ್ಕರ್, ಇದು ಫ್ಲವರ್ ಆನ್. ಅದು ಪ್ಯಾರೆಟ್ ಫಿಶ್. ಅದು ಆ ಕಡೆ ಇರೋದು ಆರೆಂಜ್. ಕೈಲಿ ಮಾಡಿಸ್ತಾರೆ ಮನೆ. ಈ ಪಾಟ್ಗಳನ್ನ ಮಾಡುವಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ನಾವು ಅಲ್ಲಿ ಕೂತ್ಕೊಂಡು ಅವ್ರು ನಮ್ಮ ಕೈಯಲ್ಲಿ ಮಾಡಿಸೋವಾಗ ಮಣ್ಣೆಲ್ಲ ಕೈಗಾಗೋ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಅದು ನೋಡಿದ್ಮೇಲೆ ಅವರು ಪಾಟೆಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಕಟ್ ಮಾಡಿ ಕೈ ಕೊಡ್ತಾರಲ್ಲ, ಅದು ನೋಡುವಾಗ ನಾವೇ ಇದನ್ನು ಮಾಡಿದ್ದೀವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಅಥವಾ ಹ್ಯಾಪಿನೆಸ್ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲಲ್ಲಿರುತ್ತೆ.
ಸೆಕ್ಷನ್ ಅಂತೂ ಕಂಪ್ಲೀಟಾಗಿ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅದರದ್ದು ಒಂದು ಡಿಸ್ಪ್ಲೇ ಇತ್ತು. ಮತ್ತು ಅಲ್ಲಿ ಮ್ಯಾನುಫ್ಯಾಕ್ಚರರ್ಸು ಅವ್ರ ಕಂಪನಿ ಪ್ರಾಡಕ್ಟ್ಸ್ನ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೂ ಸಹ ಬಂದಿದ್ದರು. ಫಾರ್ ಎಕ್ಸಾಂಪಲ್ ಇಲ್ಲಿ ಬೋರ್ವೆಲ್ಲಿಂದ ಹಿಡಿದು ಪಂಪ್ಸ್, ಪೈಪ್ ಸೆಟ್ಸು ಪ್ರತಿಯೊಂದು ಕಂಪ್ಲೀಟಾಗಿ ಎಲ್ಲನೂ ಇಲ್ಲಿ ಸಿಗ್ತಿತ್ತು. ಏನಮ್ಮ ಸೊ ಇದು ಡ್ರೈ ಮಾಡುತ್ತಂತಿತ್ತು ರೈಟ್ರೆ. ಸೊ ನಾವು ಇಲ್ಲಿ ನೋಡ್ತಿರೋದು ತರಕಾರಿಗಳನ್ನ, ಹಣ್ಣುಗಳನ್ನ, ಸೊಪ್ಪುಗಳನ್ನ ಸೋಲಾರ್ ಯೂಸ್ ಮಾಡಿಕೊಂಡು ಡ್ರೈ ಮಾಡುವಂಥ ಎಕ್ವಿಪ್ಮೆಂಟ್. ಸೂರ್ಯಕಾಂತಿ ಈ ಸೆಕ್ಷನ್ ಅಂತೂ ಕಂಪ್ಲೀಟಾಗಿ ಸೀಡ್ಸ್ಗಂತಲೇ ಹೇಳಿ ಡೆಡಿಕೇಟ್ ಮಾಡಿದ್ರು. ಇಲ್ಲಿ ಸನ್ಫ್ಲವರ್ ಸೀಡ್ಸಿಂದ ಹಿಡಿದು ಎಲ್ಲ ಥರ ಸೀಡ್ಸ್ಗಳು ಇಲ್ಲಿ ಅವೈಲೇಬಲ್ ಇತ್ತು. ಮತ್ತು ದವಸ ಧಾನ್ಯಗಳಿತ್ತು. ಮತ್ತು ಇಲ್ಲಿ ಸೊಪ್ಪುಗಳನ್ನ ಹೇಗೆ ಬೆಳಿಬೋದು ಅನ್ನೋದಕ್ಕೆ ಒಂದಷ್ಟು ಡಿಸ್ಪ್ಲೇಸ್ ಇಟ್ಟಿದ್ರು. ಮತ್ತು ಚಿಕ್ಕ ಜಾಗದಲ್ಲಿ ನಾವು ಎಲ್ಲ ರೀತಿ ತರಕಾರಿಗಳನ್ನ, ಸೊಪ್ಪುಗಳನ್ನ ಹಾಗೂ ಬೆಳೆನ ಹೇಗೆ ಬೆಳಿಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದರು. ಮತ್ತು ನಮಗೆ ಬೇಕಾಗಿರೋವಂಥ ಟಿಪ್ಸ್ಗಳನ್ನೂ ಸಹ ಅಲ್ಲಿ ಕೊಡ್ತಾಯಿದ್ರು. ಇಲ್ಲಿರುವಂಥ ಸೊಪ್ಪುಗಳನ್ನ ನೋಡಿ ಎಷ್ಟು ಗ್ರೀನರಿ ಆಗಿದೆ, ಎಷ್ಟು ಫ್ರೆಶ್ ಆಗಿದೆ. ಇದೇ ರೀತಿ ನಾವು ನಮ್ಮ ಮನೆಗಳಲ್ಲಿ ಇರುವಂಥ ಚಿಕ್ಕ ಜಾಗದಲ್ಲಿ ಹೇಗೆ ಬೆಳಿಬೋದು ಅನ್ನೋದಕ್ಕೆ ಒಂದು ಟಿಪ್ಸ್ ಅಥವಾ ಎಕ್ಸಾಂಪಲ್ ಇಲ್ಲಿ ಸೆಟ್ ಮಾಡಿದರು. ಮತ್ತು ಇಲ್ಲಿರುವಂಥ ಸೀಡ್ಸ್ಗಳನ್ನ ನಾವು ಫೀಲ್ ಮಾಡೋದಕ್ಕೆ ಒಂದಷ್ಟು ಬೌಲ್ಗಳಲ್ಲಿ ಡಿಸ್ಪ್ಲೇ ಇತ್ತು. ಇಲ್ಲಿಗೆ ಬರುವಂಥ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಎಂಟ್ರೆನ್ಸಲ್ಲಿ ಇಲ್ಲಿ ದವಸ ಧಾನ್ಯಗಳನ್ನ ಮರದ ತುಂಡಿಗೆ ಅಂಟಿಸಿ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಇಟ್ಟಿದ್ರು. ನೆಕ್ಸ್ಟ್ ಹೋಗಿದ್ದ ಸೆಕ್ಷನ್ ಬಂದು ಇದು ಕಳೆ ಕೀಳುವಂಥ ಮಿಷಿನ್ನು. ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಅಲ್ಲಿದ್ದಂಥ ಪುಟ್ಟ ಶಾಪ್ಗಳಿಗೆ. ಅಲ್ಲಿ ನಾವು ಡೈಲಿ ನಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂಥ ವಸ್ತುಗಳಿತ್ತು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಲೈಟರ್ ಆಗಿರ್ಬೋದು, ಇಲ್ಲಿ ಗಿಡಗಳಿಗೆ ನೀರು ಹಾಕುವಂಥ ಒಂದು ಸ್ಪ್ರೇಯರ್ ಆಗಿರ್ಬೋದು. ಮತ್ತು ನೆಕ್ಸ್ಟ್ ಅಲ್ಲಿ ಇನ್ನೊಂದಷ್ಟು ವೆರೈಟೀಸ್ ಇತ್ತು. ಅದು ನೋಡಿ ನಂಗೆ ನಿಜವಾಗ್ಲೂ ಈ ಥರದ್ದು ಒಂದು ಪ್ರಾಡಕ್ಟ್ ಇದೆಯಾ ಅಂತ ಅನ್ನಿಸ್ತು. ನೋಡಿ ಇದ್ರ ಬಗ್ಗೆ ನಿಮಗೆ ಫಸ್ಟೇ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ನಾನು ಮಾತಾಡಿದ್ದು ಇಲ್ಲಿರುವಂಥ ಒಂದು ಬ್ಲೆಂಡರ್ ಬಗ್ಗೆ ಅಲ್ಲ, ಬಟ್ ನೆಕ್ಸ್ಟ್ ತೋರಿಸುವಂಥದ್ರ ಬಗ್ಗೆ. ಇದು ಜಲ್ದಿ ಹಿಡಿಯೋದ ಗ್ಲಾಸ್ ಥರ ಇದೆ. ಬಟ್ 2 years ಮಾತ್ರ ಮೋಟ್ರ್ ಗ್ಯಾರಂಟಿ 2 year ಪೌಡ್ರ್ ಮಾಡೋದು. ಇವಾಗ ಇದು ರಾಗಿ ಸಿಗ್ಬೇಕಾ ನಮ್ಮ ಮನೇಲೆ ಮಾಡ್ಕೋಬೋದು. ಗೋಧಿ ಹಿಟ್ಟು ಜಸ್ಟ್ ಪಾಂಡ್ರಿ ಕೊಟ್ಟು ಬುಕ್ ಮಾಡಿಕೊಂಡ್ರೆ ಹೋಮ್ ಡೆಲಿವರಿ ಫ್ರೀ. ಗೋಧಿ ಹಿಟ್ಟು ಮನೇಲೆ ಇದು ಮಾಡ್ಕೋಬೋದು. ನೋಡಿ ಮೇಡಮ್, ಬುಕ್ ಮಾಡ್ಕೊಳ್ಳಿ. ಮಸಾಜರು. ಇಲ್ಲಿ ನೋಡ್ತಿರೋದು ಗ್ಲೂ ಸ್ಟಿಕ್. ಇದನ್ನು ನಾವು ಮೆಲ್ಟ್ ಮಾಡಿ ಬೆಂಕಿಯಲ್ಲಿ ಅದನ್ನು ಫಿಕ್ಸ್ ಮಾಡಿದ್ರೆ ಎಲ್ಲೇ ಲೀಕ್ ಆಗ್ತಿದ್ರು ವಾಟರ್ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಇಲ್ಲಿ ಸರ್ಪ್ರೈಸಿಂಗ್ ಅನಿಸಿದ್ದು ಇದು ಗ್ರಾನೈಟ್ ಸಹ ಫಿಕ್ಸ್ ಮಾಡುತ್ತೆ ಅಂತಿದ್ದು. ಇಲ್ಲಿ ಗಿಡಗಳಿಗೆ ಬಳಸುವಂಥ ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಸರ್ಸ್ ಬಗ್ಗೆ ಒಂದು ಡಿಸ್ಪ್ಲೇ ಇತ್ತು. ಯಾವುದು ನಾರಿಂದ. ಸೊ ನಾವು ಮತ್ತೆ ಇನ್ ಅಡಿಷನಲ್ ಇದು ಮಾಡ್ತೀವಿ, ಸ್ಮಾರ್ಟ್ ವರ್ಟಿಕಲ್ ಫಾರ್ಮ್. ಸೊ ಬೇಸಿಕಲಿ ನಾನು 12 years ಜರ್ಮನಿಲಿದ್ದೆ. ಇರೀಸ್ 2 years ಬ್ಯಾಕ್, 2 months ಬ್ಯಾಕ್ ಶಿಫ್ಟ್ ಆಗಿರೋದು ಇಂಡಿಯಾಗೆ. ಸೊ ಅಲ್ಲಿ ಜರ್ಮನಿ ಮತ್ತು ನೆದರ್ಲ್ಯಾಂಡ್ಸಲ್ಲಿ ವರ್ಟಿಕಲ್ ಫಾರ್ಮ್ಸ್ ತುಂಬ ಮಾಡ್ತಾರೆ. ಸೊ ಇದರಲ್ಲಿ ನಾವು AI ಮತ್ತು ML ಎಲ್ಲ ಇಂಟಿಗ್ರೇಟ್ ಮಾಡಿ ಕ್ಲೌಡ್ ಜೊತೆ ಅಲ್ಲೊಂದಷ್ಟು ಬಿಸ್ನೆಸ್ ಟಾಕ್ಸ್ಗಳು ನಡೀತಿತ್ತು. ಅದನ್ನೆಲ್ಲ ಕೇಳಿಸ್ಕೊಂಡು ಇನ್ಸ್ಪೈರ್ ಆಗಿ ಒಂಚೂರು ಮತ್ತು ಅಲ್ಲಿದ್ದಂಥ ಗಿಡಗಳನ್ನ ನೋಡಿಕೊಂಡು, ಹೂಗಳನ್ನೆಲ್ಲ ನೋಡಿಕೊಂಡು, ಆಹಾರ ಮೇಳದಲ್ಲಿ ಒಂಚೂರು ಊಟ ಮಾಡಿಕೊಂಡು ಅವತ್ತಿನ ದಿನನ ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾ ಬಂದ್ವಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.